ಜೀವನದಲ್ಲಿ ಹೋರಾಟವಿಲ್ಲದೆ ಯಶಸ್ಸು ಸಾಧಿಸಲಾಗುವುದಿಲ್ಲ. ಹೋರಾಟವಿಲ್ಲದೆ ಯಾರೂ ಮಹಾನ್ ವ್ಯಕ್ತಿಯಾಗುವುದಿಲ್ಲ. ಸ್ನೇಹಿತರೆ, ಕಷ್ಟಗಳನ್ನು ಎದುರಿಸದೆ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಸಾಧ್ಯವಿಲ್ಲ. ಇದು ಹೋರಾಟ ಮತ್ತು ಯಶಸ್ಸಿನ ಸ್ಫೂರ್ತಿದಾಯಕ ಕಥೆಯೂ ಆಗಿದೆ. ಇದನ್ನು ಕೇಳಿ. ಒಮ್ಮೆ ಒಬ್ಬ ಹುಡುಗ ತನ್ನ ಅಜ್ಜನನ್ನು ಭೇಟಿಯಾಗಲು ಹಳ್ಳಿಗೆ ಹೋಗಿದ್ದ. ಅವರ ಅಜ್ಜ ಬಹಳ ಅನುಭವಿ ಮತ್ತು ಬುದ್ಧಿವಂತ ವ್ಯಕ್ತಿಯಾಗಿದ್ದರು. ಒಂದು ದಿನ ಅವನು ತನ್ನ ಅಜ್ಜನನ್ನು ಕೇಳಿದನು, ಅಜ್ಜ, ನಾನು ನಿಮ್ಮಂತೆ ಹೇಗೆ ಯಶಸ್ವಿಯಾಗಬಲ್ಲೆ ಎಂದು ಹೇಳಬಲ್ಲಿರಾ? ಅಜ್ಜ ಮುಗುಳ್ನಗುತ್ತಾ ಹುಡುಗನನ್ನು ಗಿಡಗಳ ಅಂಗಡಿಗೆ ಕರೆದೊಯ್ದರು. ಅಲ್ಲಿ ಅವನು 2 ಸಣ್ಣ ಗಿಡಗಳನ್ನು ಖರೀದಿಸಿ ಮನೆಗೆ ಬಂದನು. ನಂತರ ಅಜ್ಜ ಮನೆಯೊಳಗೆ ಒಂದು ಕುಂಡದಲ್ಲಿ ಒಂದು ಗಿಡವನ್ನು ಮತ್ತು ಮನೆಯ ಹೊರಗೆ ಬಿಸಿಲಿನಲ್ಲಿ ಇನ್ನೊಂದು ಗಿಡವನ್ನು ನೆಟ್ಟು ಹುಡುಗನನ್ನು ಕೇಳಿದನು, ಇವುಗಳಲ್ಲಿ ಯಾವ ಗಿಡ ಯಶಸ್ವಿ ಮತ್ತು ದೊಡ್ಡ ಗಿಡವಾಗುತ್ತದೆ? ಹುಡುಗ ಸ್ವಲ್ಪ ಹೊತ್ತು ಯೋಚಿಸಿ ಉತ್ತರಿಸಿದ, ಮನೆಯೊಳಗಿನ ಗಿಡ ಎಲ್ಲ ರೀತಿಯ ಅಪಾಯಗಳಿಂದ ಸುರಕ್ಷಿತವಾಗಿದೆ. ಆದರೆ ಹೊರಗಿನ ಗಿಡವು ಬಲವಾದ ಸೂರ್ಯನ ಬೆಳಕು, ಬಿರುಗಾಳಿ ಮತ್ತು ಮಳೆ ಹಾಗೂ ಪ್ರಾಣಿಗಳಂತಹ ಅನೇಕ ವಿಷಯಗಳಿಂದ ಬೆದರಿಕೆಗೆ ಒಳಗಾಗುತ್ತದೆ. ಅಜ್ಜ ಮುಗುಳ್ನಗುತ್ತಾ ಹೇಳಿದರು, ಈ 2 ಗಿಡಗಳಿಗೆ ಭವಿಷ್ಯದಲ್ಲಿ ಏನಾಗುತ್ತದೆ ಎಂದು ನೋಡೋಣ ಮತ್ತು ನೀನು ಮುಂದಿನ ಬಾರಿ ಬಂದಾಗ ನಾನು ನಿನ್ನ ಪ್ರಶ್ನೆಗೆ ಉತ್ತರಿಸುತ್ತೇನೆ. ಇದಾದ ನಂತರ ಹುಡುಗ ಹಳ್ಳಿಯನ್ನು ಬಿಟ್ಟು ನಗರಕ್ಕೆ ಬಂದು ತನ್ನ ಅಧ್ಯಯನದಲ್ಲಿ ನಿರತನಾದನು. ಸರಿಯಾಗಿ 2 ವರ್ಷಗಳ ನಂತರ ಅವನು ತನ್ನ ಅಜ್ಜನನ್ನು ಭೇಟಿ ಮಾಡಲು ಹಿಂದಿರುಗಿದನು. ಅಜ್ಜನ ಬಳಿ ಹೋಗಿ, ಅಜ್ಜ, ಕೊನೆಯ ಬಾರಿ ನಾನು ನಿಮ್ಮಂತೆ ಹೇಗೆ ಯಶಸ್ವಿಯಾಗಲು ಸಾಧ್ಯ ಎಂದು ನಾನು ನಿಮ್ಮನ್ನು ಕೇಳಿದ್ದೆ. ಆಗ ನೀವು ಯಾವುದೇ ಉತ್ತರವನ್ನು ನೀಡಲಿಲ್ಲ. ಆದರೆ ಇಂದು ನೀವು ಉತ್ತರಿಸಬೇಕು ಎಂದನು. ಅಜ್ಜ ಮುಗುಳ್ನಗುತ್ತಾ ಹೇಳಿದರು, ಸರಿ, ಆದರೆ ನಾವು ನೆಟ್ಟ ಸಸ್ಯ ನಿನಗೆ ನೆನಪಿದೆಯೇ? ಮನೆಯೊಳಗಿನ ಸಸ್ಯವು ಮನೆಯ ಹೊರಗಿನ ಸಸ್ಯಕ್ಕಿಂತ ಹೆಚ್ಚು ಯಶಸ್ವಿಯಾಗುತ್ತದೆ ಮತ್ತು ದೊಡ್ಡದಾಗುತ್ತದೆ ಎಂದು ನೀನು ಹೇಳಿದ್ದೆ. ಇಂದು ನೋಡೋಣ. ಆಗ ಅಜ್ಜ ಆ ಹುಡುಗನನ್ನು ಮನೆಯೊಳಗಿನ ಸಸ್ಯದ ಬಳಿ ಕರೆದೊಯ್ದರು. ಆ ಹುಡುಗ ಗಿಡ ಇನ್ನೂ ಚಿಕ್ಕದಾಗಿದೆ, ಅದರಲ್ಲಿ ಯಾವುದೇ ಬೆಳವಣಿಗೆ ಇರಲಿಲ್ಲ ಎಂದು ನೋಡಿದನು. ನಂತರ ಅಜ್ಜ ಆ ಹುಡುಗನನ್ನು ಮನೆಯ ಹೊರಗಿನ ಸಸ್ಯದ ಬಳಿ ಕರೆದೊಯ್ದನು. ಆ ಸಣ್ಣ ಸಸ್ಯವು ತುಂಬ ದೊಡ್ಡ ಮರವಾಗಿದೆ ಎಂದು ನೋಡಿದನು. ಅದರ ಕೊಂಬೆಗಳು ಸುತ್ತಲೂ ಹರಡಿವೆ. ಆಗ ಅಜ್ಜ ಹೇಳಿದನು, ನೋಡು ಮಗು, ಮನೆಯ ಹೊರಗಿನ ಸಸ್ಯವು ಬಿರುಗಾಳಿ, ಮಳೆ, ಬಲವಾದ ಸೂರ್ಯನ ಬೆಳಕು ಮುಂತಾದ ಅನೇಕ ಸಮಸ್ಯೆಗಳನ್ನು ಎದುರಿಸಿತು. ಆದರೆ ಈ ಎಲ್ಲ ಸಮಸ್ಯೆಗಳು ಅದರ ಬೇರುಗಳನ್ನು ಇನ್ನಷ್ಟು ಬಲಪಡಿಸಿದೆ ಮತ್ತು ಇಂದು ಅದು ತುಂಬ ಪ್ರಬಲವಾಗಿದೆ. ಯಾವುದೇ ಬಿರುಗಾಳಿ ಅಥವಾ ಚಂಡಮಾರುತವು ಅದಕ್ಕೆ ಹಾನಿ ಮಾಡಲಾರದು. ಆದರೆ ನಾವು ಮನೆಯೊಳಗೆ ನೆಟ್ಟ ಸಸ್ಯವು ಬಿರುಗಾಳಿ, ಮಳೆ ಮತ್ತು ಬಲವಾದ ಸೂರ್ಯನ ಬೆಳಕಿನಿಂದ ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ. ಆದ್ದರಿಂದ ಅದು ಇನ್ನೂ ಚಿಕ್ಕದಾಗಿದೆ ಮತ್ತು ದುರ್ಬಲವಾಗಿದೆ. ನೀನು ಜೀವನದಲ್ಲಿ ಕಷ್ಟದ ಸಮಯವನ್ನು ಎದುರಿಸುವವರೆಗೆ ಈ ಮಾತನ್ನು ಯಾವಾಗಲೂ ನೆನಪಿಡು. ನಾವು ಹೋರಾಡದ ಹೊರತು ಜೀವನದಲ್ಲಿ ಯಶಸ್ಸನ್ನು ಪಡೆಯಲು ಸಾಧ್ಯವಿಲ್ಲ. ಜೀವನದಲ್ಲಿ ಸವಾಲುಗಳಿಗೆ ಹೆದರಿ ಸುಲಭವಾದ ಮಾರ್ಗವನ್ನು ಆರಿಸಿಕೊಂಡರೆ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುವುದಿಲ್ಲ. ಸಸ್ಯದ ಹಾಗೆ ಮಾಡಿದರೆ ನಿನಗೆ ಆರಾಮದಾಯಕ ಜೀವನ ಸಿಗುತ್ತದೆ. ಆದರೆ ಯಾವಾಗಲೂ ದುರ್ಬಲನಾಗಿಯೇ ಇರುತ್ತೀಯ ಮತ್ತು ಜೀವನದ ಸಮಸ್ಯೆಗಳನ್ನು ಒಂದು ಸವಾಲಾಗಿ ಪರಿಗಣಿಸಿ ಅವುಗಳನ್ನು ಧೈರ್ಯದಿಂದ ಎದುರಿಸಿದರೆ ಮನೆಯ ಹೊರಗಿನ ಸಸ್ಯದಂತೆ ತುಂಬ ಬಲಶಾಲಿ ಮತ್ತು ಯಶಸ್ವಿಯಾಗುತ್ತೀಯ. ಆದ್ದರಿಂದ ಗೆಳೆಯರೇ, ಸಮಸ್ಯೆಗಳಿಗೆ ಹೆದರಬೇಡಿ. ಅವುಗಳನ್ನು ನಿಮ್ಮ ಶತ್ರುಗಳೆಂದು ಪರಿಗಣಿಸಬೇಡಿ. ಅವುಗಳನ್ನು ನಿಮ್ಮನ್ನು ಬಲಿಷ್ಠರನ್ನಾಗಿ ಮಾಡಲು ಬಂದಿರುವ ಸವಾಲು ಎಂದು ಪರಿಗಣಿಸಿ. ನೆನಪಿಡಿ, ಪ್ರತಿಯೊಂದು ಸಮಸ್ಯೆಯು ಅದರೊಂದಿಗೆ ಅನುಭವವನ್ನು ತರುತ್ತದೆ ಮತ್ತು ನಿಮ್ಮನ್ನು ಅನುಭವಿಗಳನ್ನಾಗಿ ಮಾಡುತ್ತದೆ. ನೀವು ಹೆಚ್ಚು ಅನುಭವಿಗಳಾದಷ್ಟು ಜೀವನದಲ್ಲಿ ಹೆಚ್ಚು ಯಶಸ್ವಿಯಾಗುತ್ತೀರಿ. ಆದ್ದರಿಂದ ಜೀವನದ ಪ್ರತಿಯೊಂದು ಸಮಸ್ಯೆಯನ್ನು ನಿಮ್ಮ ಯಶಸ್ಸಿನ ಏಣಿಯ ಮೆಟ್ಟಿಲು ಎಂದು ಪರಿಗಣಿಸಿ ಮತ್ತು ಅದನ್ನು ಧೈರ್ಯದಿಂದ ಎದುರಿಸಿ. ಈ ವಿಡಿಯೋದ ಅಗತ್ಯವಿರುವ ಅನೇಕ ಅತೃಪ್ತ ಜನರಿದ್ದಾರೆ. ದಯವಿಟ್ಟು ಅವರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಒಂದು ಶೇರ್ ಇನ್ನೊಬ್ಬರ ಜೀವ ಉಳಿಸಬಹುದು, ಇನ್ನೊಬ್ಬರ ಬದುಕನ್ನೇ ಬದಲಾಯಿಸಬಹುದು. ನಿಮ್ಮನ್ನು ಸಕಾರಾತ್ಮಕವಾಗಿಡಲು ನನ್ನ ಈ ಪ್ರಯತ್ನವನ್ನು ಲೈಕ್ ಮಾಡಿ ಮತ್ತು ಈ ಪುಸ್ತಕ ಪರಿಚಯ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗುತ್ತೇನೆ. ಧನ್ಯವಾದಗಳು.